ಬೆಂಗಳೂರಿನಲ್ಲಿ ಮೊದಲನೇ ಮಳೆಗೆ ಸಂಜೆ ಸುರಿದ ಬಿರುಗಾಳಿ ಹಾಗೂ ಜೋರು ಮಳೆಗೆ ಸುಮಾರು 30 ಮರ ಹಾಗೂ 48 ಬೃಹತ್ ಕೊಂಬೆಗಳು ಬಿದ್ದಿದ್ವು. ಯಲಹಂಕ ಹಾಗೂ ನಮ್ಮ ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಹೆಚ್ಚಿನ ಮರಗಳು ಬಿದ್ದಂಥ ಮತ್ತು ಕೊಂಬೆಗಳು ಬಿದ್ದಂಥ ಪ್ರಕರಣಗಳು ದಾಖಲಾಗಿದ್ವು. ಎಲ್ಲನೂ ನಾವು ಕ್ಲಿಯರ್ ಮಾಡ್ತಾ ಇದ್ವಿ. ಈಗ ಸಂಜೆ ಸುಮಾರು 7:30 ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಸತ್ಯ ಅವರು ಮತ್ತು ಅವ್ರ ಫ್ಯಾಮಿಲಿಯವರು, ಸತ್ಯ ಮತ್ತು ಮಗು ರಕ್ಷಾ ಅವರು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಶಕ್ತಿ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ಅವರ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿದೆ. ಮಗುನ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ಕೊಡ್ತು. ಇದೊಂದು ಬಹಳ ದುರದೃಷ್ಟಕರ ಸಂಗತಿ. ಸಾರ್ವಜನಿಕರಲ್ಲಿ ಮನವಿ, ಮಳೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳನ್ನು ಹಾಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಒಂದು ಮನವಿ ಮಾಡ್ತೀವಿ. ನಾವು ಈ ಘಟನೆಗೆ ತೀವ್ರ ವಿಷಾದವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಮೊದಲನೇ ಮಳೆಗೆ ಸಂಜೆ ಸುರಿದ ಬಿರುಗಾಳಿ ಹಾಗೂ ಜೋರು ಮಳೆಗೆ ಸುಮಾರು 30 ಮರ ಹಾಗೂ 48 ಬೃಹತ್ ಕೊಂಬೆಗಳು ಬಿದ್ದಿದ್ವು. ಯಲಹಂಕ ಹಾಗೂ ನಮ್ಮ ಪೂರ್ವ ವಲಯ ಮತ್ತು ದಕ್ಷಿಣ ವಲಯದಲ್ಲಿ ಹೆಚ್ಚಿನ ಮರಗಳು ಬಿದ್ದಂಥ ಮತ್ತು ಕೊಂಬೆಗಳು ಬಿದ್ದಂಥ ಪ್ರಕರಣಗಳು ದಾಖಲಾಗಿದ್ವು. ಎಲ್ಲನೂ ನಾವು ಕ್ಲಿಯರ್ ಮಾಡ್ತಾ ಇದ್ವಿ. ಈಗ ಸಂಜೆ ಸುಮಾರು 7:30 ಸುಮಾರಿಗೆ ದ್ವಿಚಕ್ರ ವಾಹನದಲ್ಲಿ ಸತ್ಯ ಅವರು ಮತ್ತು ಅವ್ರ ಫ್ಯಾಮಿಲಿಯವರು, ಸತ್ಯ ಮತ್ತು ಮಗು ರಕ್ಷಾ ಅವರು ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇರಬೇಕಾದ್ರೆ ಶಕ್ತಿ ತೆರಳುತ್ತಾ ಇರಬೇಕಾದ್ರೆ ಒಂದು ಹೊಂಗೆ ಮರ ಬುಡ ಸಮೇತ ಅವರ ದ್ವಿಚಕ್ರ ವಾಹನದ ಮೇಲೆ ಬಿದ್ದಿದೆ. ಮಗುನ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಸಾಗಿಸುವಂಥ ಸಮಯದಲ್ಲಿ ಮಗು ತೀರ್ಕೊಡ್ತು. ಇದೊಂದು ಬಹಳ ದುರದೃಷ್ಟಕರ ಸಂಗತಿ. ಸಾರ್ವಜನಿಕರಲ್ಲಿ ಮನವಿ, ಮಳೆ ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಮಕ್ಕಳನ್ನು ಹಾಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದು ಬೇಡ ಅಂತ ಒಂದು ಮನವಿ ಮಾಡ್ತೀವಿ. ನಾವು ಈ ಘಟನೆಗೆ ತೀವ್ರ ವಿಷಾದವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ.